ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬ್ಲಾಗ್ ಗೊತ್ತು ಗೈಸ್, ಅದೇ ಮಕರ ಸಂಕ್ರಾಂತಿ. ಮಕರ ಅಲ್ಲ ಕಣೋ, ಮಕರ ಸಂಕ್ರಾಂತಿ. ಅದಕ್ಕೆ ಎಲ್ಲಾರ್ಗು ನಿಮಗ್ ವಿಶ್ ಮಾಡ್ತಿದೀವಿ, ಹ್ಯಾಪಿ ಮಕರ ಸಂಕ್ರಾಂತಿ. ವೆರಿ ಗುಡ್. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ನಿಮ್ಗೆ ನಿಮ್ಮ ಫ್ಯಾಮಿಲಿ ಎಲ್ಲಾರ್ಗೂ ಕೂಡ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಸದಾ ನಾನು ಕೇಳ್ಕೊತೀನಿ. ಆ್ಯಂಡ್ ಎಳ್ಳು ಬೆಲ್ಲ ತಿಂದು ನಿಮ್ಮ ಜೀವನ ಯಾವಾಗ್ಲೂ ಸಿಹಿಯಾಗಿರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ, ಓಕೆನಾ? ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ ಅಂತ ನೋಡೋಣ. ಇದು ಆ್ಯಕ್ಚುಲಿ ಮಕರ ಸಂಕ್ರಾಂತಿ ಫಸ್ಟ್ ಹಬ್ಬ ಗೈಸ್. ನಮ್ಮ ಹೊಸ ಮನೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಶಿವರಾತ್ರಿಯಿಂದ. ಸಂಕ್ರಾಂತಿ ನಾವು ಫ್ಲ್ಯಾಟಲ್ಲಿ ಇದ್ದಾಗ ಮಾಡಿದ್ರಿ. ಸೊ ಫಸ್ಟ್ ಮಕರ ಸಂಕ್ರಾಂತಿ. ಸೊ ಏನೇನು ಮಾಡ್ತಾರೆ ನಮ್ಮ ಮನೇಲಿ ಅಂತ ನಿಮ್ಗೆ ತೋರಿಸ್ತೀನಿ, ದಯವಿಟ್ಟು ನೋಡಿ ಗೈಸ್. ಓಕೆ, ಲೆಟ್ಸ್ ಗೋ. ನಮ್ಮ ಮನೇಲಿ ಆಲ್ರೆಡಿ ಬೇಗ ಪೂಜೆ ಮಾಡಿಬಿಟ್ಟಾರೆ. ನಾವು ಆ್ಯಸ್ ಯೂಶುವಲ್ ಎದಳದ್ಲೆ ಕೈಟ್ ಆರಿಸ್ಬಿಟ್ಟು ಫ್ಲಾಪ್ ಆಗಿತ್ತಲ್ಲ ಈ ಸತಿ ಲೇ. ಹೆಡ್ಫೋನ್ಸ್ ತೆಗಿಯ, ಜಾತ್ರೆ ಮಾಡ್ತಾವನ್ ಗೈ. ಬರೀ ನಮ್ಮ ಐನಾರ್ ಮನೆಯಲ್ಲಿ ಹೆಂಗ್ ಪೂಜೆ ಮಾಡಿದಾರೆ ತೋರಿಸ್ತೀನಿ, ಓಕೆನಾ? ಕೃಷ್ಣ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ಲಿ ಗೈಸ್. ಮೇನ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಆ ಹೆಡ್ಫೋನ್ಸ್ ಬಿಚ್ಚಲ್ಲಿ ಜಾತ್ರೆ. ಅದೇ ಅನ್ನೋದು ಏನು ಅಂತಾರಪ್ಪ. ಮಮ್ಮಿ ಕರೀತಾ ಇದ್ದ. ಐನ್ ಫೋನ್ ಮಾಡಿತ್ತು ಅವಾಗ್ಲೇ, ನಾನು ಸ್ನಾನ ಮಾಡ್ತಾ ಇದ್ದೆ. ಅಮ್ಮ ನಮ್ಮ ಆಡಿಯನ್ಸ್ ವಿಶ್ ಮಾಡು. ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಯ್ಯೋ, ಪೂಜೆ ಆಗೋಯ್ತಾ? ಹ್ಞೂ ಕೊಡಮ್ಮ, ಪೊಂಗಲನ್ನ ತಿನ್ನೋಣ. ಸ್ವೀಟ್ ಪೊಂಗಲ್ ಒಂಚೂರು ಬಟ್ಲಲ್ಲಿ ಕೊಡು ಸಾಕು. ಅಮ್ಮ ಇದಾಯ್ತಾ? ಕಬ್ಬಿದೆ ಒಂದು ಕೊಡಮ್ಮ. ತಿರ್ಗಾ ಅಲ್ಲಿ ಯಾವನು ಅಲ್ಲಮ್ಮ. ಪೊಂಗಲ್, ಖಾರ ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್. ನಾನ್ ಮಾಡಿಲ್ಲ ಇವತ್ತು. ನಂಗೆ ಸ್ವೀಟ್ ಪೊಂಗಲ್ ಜಾಸ್ತಿ ಇಷ್ಟ. ಅಲ್ಲಿ ಇಟ್ಕೊಳ. ಹಾ, ರಾಜ್ಕುಮಾರ್ ಬರ್ತಾವ್ರ ನೋಡಿ ಗೈಸ್. ಎಲೆ ಎಲ್ಲ ಒಂಚೂರು ಬಟ್ಲಲ್ಲಿ ಸಾಕು. ಆಮೇಲೆ ಬರ್ತೀನಿ. ಸ್ವಲ್ಪ ಕೆಲ್ಸ ಇದೆ ನನ್ಗೆ ಇವಾಗ ಮನೆಯಲ್ಲಿ. ಪೂಜೆ ಮಾಡೋಣ ಅಂತ ಬಂದೆ. ಗೌರೀಶ್ ಇಸ್ ಅಟ್ ಹೋಮ್. ಇಲ್ಲ ಅವ್ನು ಇಡ್ಲಿ ತರಕ್ ಹೋದ. ಅಂದ್ರೆ ಇನ್ನೂ ಮಾಡ್ತಾವ್ರಲ್ಲ ಪೊಂಗಲು, ಹೊಟ್ಟೆ ಹಸ್ಕೊಂಡವ್ರೆ. ವಿಶ್ ಮಾಡು. ಅಲ್ಲ, ಸಂಕ್ರಾಂತಿ ಶುಭಾಶಯಗಳು. ನ್ಯೂ ಇಯರ್ ಇರೋದು ಯುಗಾದಿಗೆ. ನ್ಯೂ ಇಯರ್ ಯುಗಾದಿ. ಇಲ್ಲ ಅವಳೆ ಇದ್ರಲ್ಲಿ. ಯಾರು? ಭಾವನಾ ಮನೆಯಲ್ಲ ಅವಳೆ. ಕೆಳಗಡೆ ಭಾವನಾ ಮನೆ. ತಿನ್ನಕ್ ಬೇಕಾ ಪೂಜೆಗೆ ಬೇಕಾ ಗೊತ್ತಿಲ್ಲ. ಕೇಳ್ದಲ್ಲ ಕಬ್ಬು? ಕೇಳ್ದೆ. ಅಮ್ಮ ಕೊಡ್ತೇಳು. ಎಸ್, ಬನ್ನಿ ಗೈಸ್, ಪೊಂಗಲ್ ತಿನ್ನವ. ಗೈಸ್, ಇವನ್ಗೆ ಗೆಣಸ್ ತಿನ್ನಕ್ ಬರಲ್ಲ. ಅದೇ ಸ್ವೀಟ್ ಪೊಟ್ಯಾಟೊ ಕನ್ನೋದು ಬೇಡ. ನಾನು ಫಸ್ಟ್ ಟೈಮ್ ನೋಡ್ತಿದ್ದ, ನಂಗೆ ತಿನ್ನಕ್ಕೂ ಬರಲ್ಲ ಗೈಸ್. ಸರಿ ಬಿಡು, ನೆಕ್ಸ್ಟ್ ವ್ಲಾಗಲ್ಲಿ ಕರ್ಕೊಂಡು ಕೊಡ ನನ್ನ ಮೈಕ್ ವಾಪಸ್. ಬ್ಲಾಕ್ ಮೇಲ್ ಮಾಡ್ಬೇಕು. ತಿನ್ ಫಸ್ಟ್ ತಿನ್ನು. ಬೇಡ, ಐತೆ ಅವರೆಕಾಳು ಮತ್ತೆ ಗೆಣಸು ಮತ್ತೆ ಕಡಲೆಕಾಯಿ ಐತೆ. ಎಷ್ಟೊತ್ತಿ ಹೇಳ್ಬೇಕು ಇಲ್ಲ. ತಲೆ ತಿಂತದೆ. ಏನಕ್ಕೆ ಫ್ಯಾನ್ ಆಗ್ಬಿಟ್ಟಿದೆ ಗೌರೀಶ್ದು? ನೈಸ್. ಕಬ್ಬು ಯಾಕೆ ಬೇಡ? ತಗೊಂಬಂದಿತ್ತಲ್ಲ ದೊಡ್ಡದಾ. ಅಯ್ಯೋ, ನೀನು ಬಾರ, ನಂಗೆ ಗೊತ್ತಾಗಲ್ಲ. ಎಷ್ಟು ನೋಡಿ ಎಷ್ಟು ಕಬ್ಬು ತಗೊಂಡ್ ಬಾ ಅಂದ್ರೆ ನನ್ನ ಕೆಲಸ. ನಂಗೇನು ಗೊತ್ತಾಗ್ತೈತೆ ಕಬ್ಬು? ಬಾ, ನೀನು ಹೋಗ್ಬಿಟ್ಟು ಬರೋಣ ಟಕ್ ಅಂತ. ನೋಡಿ ಗೈಸ್, ಸ್ಪಿನ್ನಿಂಗ್ ಮಾಡ್ತಾರೆ. ಬಾ ಹೋಗ್ಬಿಟ್ಟು ಬರೋಣ ಹಂಗೆ. ಔಟ್ಫಿಟ್ ನೋಡ್ಬೇಕಂದ್ರೆ ನೋಡಿ ಗೈಸ್. ಓ ವಿಶ್ ಮಾಡು. ಏನಿವತ್ತು?
ಹ್ಯಾಪಿ ಸಂಕ್ರಾಂತಿ. ಗೊತ್ತಾ ನಿಂಗೆ ಸಂಕ್ರಾಂತಿ ಅಂದ್ರೆ? ಪಾಪ ಹ್ಯಾಪಿ ಸಂಕ್ರಾಂತಿ ಶುಭಾಶಯಗಳು. ಹೋಗ್ಲಿ ಮೈಕ್ ನುಂಗ್ಬೇಡ ಕೊಡು. ದೇವು ಹೇಳ್ತೀನಿ ಬಾ ನಿಮ್ಮ ಅಮ್ಮಗೆ. ಆ ಹುಡ್ಗಿ ನೋಡಿಯಕ್ ಹೋಗ್ತಾವ್ ಗೈಸ್. ಗೈಸ್ ಮಂಗಳಾರತಿ ಮಾಡ್ತವ್ರೆ, ಮಾಡುವ. ಪಾಪ ಆಯೇನು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಇಲ್ಲಿ ಬೆಂಡಾಗಿರೋ ಕಬ್ಬನ್ ಮೇಲೆ ಜಗಳ ಆಡ್ತಿದ್ದಾರೆ ನೋಡಿ. ನಡಿ. ನಡಿ. ಇನ್ನು ಅರ್ಧನೂ ಹೋಗಿಲ್ಲ. ಒಂದ್ ಸ್ಟೆಪ್. ಹಾಯ್, ಏನ್ ಮಾಡ್ತಿದ್ಯಾ? ಅಯ್ಯೋ ದೇವ್ರೆ ಗೈಸ್, ಏನಾಗ್ತಿದ್ಯಾ? ನೀವ್ ಅನ್ಕೊಂತ ಇದೀರಲ್ಲ ಮೇಲೆ ಎತ್ಕೊಂಡು ಏನ್ ಮಾಡ್ತಾರ ಮನೆಗೆ ಹೋಗ್ತೀರಾ ಅಂತ. ಬನ್ನಿ ತೋರಿಸ್ತೀನಿ. ಬಿದ್ದಕ್ಕೋ ಕೈ ಬಿದ್ದೋಗ್ತಿದ್ದೆ ಕೈ. ಬಾರೋ ಇಲ್ಲಿ ಆ ಒಲೆ ತೋರ್ಸ್ಬಾ. ಒಲೆ ಗೈಸ್, ಒಲೆ ನೋಡಿ ಇಷ್ಟುದ್ದ ಇದೆ. ಫ್ಯಾನ್ ಅನ್ನ ಟಚ್ ಮಾಡ್ಬೋದು ಗೈಸ್. ಒಲೆನ ಇದು? ಲೇ ಅಲ್ಲಿ ಒಲೆ ತೋರ್ಸ್ಬಾ. ಕಬ್ಬು ನೋಡಿ ಒಲೆ ಅಂತ. ನಾವು ಆ ಒಲೆನ ಪೂಜೆ ಮಾಡಿ ಈ ಕಬ್ಬೆಲ್ಲ ಕಟ್ಬಿಟ್ಟು ನೀಟಾಗಿ ಪೊಂಗಲ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ದೇವ್ರಿಗೆ ನೈವೇದ್ಯ ಇವತ್ತು ಪೊಂಗಲ್ ಮಾಡ್ಬೇಕಲ್ಲ. ಸ್ವೀಟ್ ಪೊಂಗಲ್, ಖಾರ ಎರಡು ಅಲ್ಲ? ಸ್ವೀಟು ಖಾರ ಎರಡು ತಾನೆ ಸುಗ್ಗು? ಓಕೆ, ಸ್ವೀಟ್ ಮಾತ್ರ ಅಂತೆ. ಇಲ್ಲಿ ಸ್ವೀಟ್ ಪೊಂಗಲ್ ಮಾಡೋಣ. ಕೆಳಗಡೆ ಖಾರ ಮಾಡಿದಾರಾ? ಕೆಳಗಡೆ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್. ಸೊ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು ಒಲೆ ಮಾಡೋದಕ್ಕೆ ಹೆಂಗ್ ಬರುತ್ತೆ ಅಂತ. ಇವನ್ ಐ ಆಮ್ ವೆರಿ ಮಚ್ ಕ್ಯೂರಿಯಸ್. ಓಕೆ ಬನ್ನಿ ಮಾಡುವ. ಮೈಕ್ ಹಾಕೊಂಡಿದ್ಯಾ ನೀನು ತಾನೆ? ಏನ್ ಸುಗು? ಕಬ್ಬು ಎರಡುನಾ? ಹುಷಾರಲ್ಲಿ ಪಾತ್ರೆ ಅದ್ಮೇಲೆ ಹೋಗಲ್ಲ. ಅದ್ ನೀರ ಒಂದು ಇಟ್ಕೋ. ಬಿಟ್ಟೆ ಇದು ಬಿಟ್ಟೆ. ಓ ಗೈಸ್, ಹೆಂಗೆ ತ್ರಿಶೂಲ ದುರ್ಗಮ್ಮ ತರ ನೋಡ ನೋಡ. ಕ್ಯಾಮ್ರಾ ಎಲ್ಲ ಸೊಟ್ಟೆ ಹಿಡಿತೀಯ. ಅವ್ರು ಫಸ್ಟ್ ಆಫ್ ಆಲ್ ನನ್ನ ಬ್ಲಾಗ್ ನೋಡಲ್ಲ, ಆಮೇಲೆ ಇದ್ದಿದ್ದು ನೋಡಲ್ಲ. ಈ ಕಡೆ ಒಂದು ಕೊಡುವ. ಅದು ಅಲಗ್ ಬುಲಕ್ಕಾಗಿ ಓಡ್ಬಿಡ ಇದೆ. ನೀನ್ ಏನ್ ಮಾತಾಡ್ಬೇಕು ಕೇಳ್ಸಲ್ಲ, ತಾರೆ ಕೆಡ್ಸ್ಕೊಬೇಡ. ಏನ್ ಗೊತ್ತಾ, ನಾನು ನಮ್ಮ ಅಮ್ಮ ಮಾತಾಡಲ್ಲ ಅಂತ ಅನ್ಕೊಂತ ಇದ್ದೀರಾ? ಇಲ್ಲ ಮಾತಾಡಲ್ಲ. ಏನ್ ಗೊತ್ತಾ, ಇನ್ನೊಂದು ಐತಲ್ಲಿ. ಮೊನ್ನೆ 1 ವೀಕ್ ಬ್ಯಾಕ್ ಜಗಳ ಆಗೋಗ್ಬಿಡ್ತು, ಅದಕ್ಕೆ ಮಾತಾಡ್ತಾ. ಇದನ್ನೇ ಲಿಕ್ಜ ಇವಾಗ ಸದ್ಯಕ್ಕೆ ಇಷ್ಟು ಅರೇಂಜ್ ಮಾಡಿದ್ದೀವಿ. ಸೊ ಜಸ್ಟ್ ಅದಕ್ಕೆ ಸ್ಟ್ಯಾಂಡ್ ಕೊಡೋಣ ಅಂತ. ಗಾಳಿ ಸಿಕ್ಕಾಬಡೆ ಗಾಳಿ ಐತೆ, ನೋಡೋಣ ಸಾಕದೆ ಒಲೆ ಉರಿಯುತ್ತಾ ಇಲ್ಲ ಅಂತ. ಉರಿಸ್ತೀವಿ, ಉರ್ಸ ನಮ್ಗೆ ಗೊತ್ತು. ನೋಡು ಬೇಡ ಅಲ್ಲಿ ಕಷ್ಟ. ನಾನು ಬೆಳಿಗ್ಗೆ ಏನ್ ಅನ್ಕೊಂಡೆ ಗೊತ್ತಾ, ಇವಾಗ ಸಂಕ್ರಾಂತಿ ಟೈಮಿಂದ ಯಾವಾಗ್ಲೂ ಬಿಸಿಲು ಇರುತ್ತೆ. ಇವಾಗ ಆ ತರ ಕ್ಲೌಡಿ ವಿಂಡಿ ಎಲ್ಲ ಹೋಗ್ಬಿಟ್ಟಿದೆ. ಅದೇನಂತ ಇದು ಸೈಕ್ಲೋನು ಅವೆಲ್ಲ ಬರಲ್ಲ ಇವಾಗ ಅಂತ ನನ್ನ ಅಸಂಪ್ಷನ್ ಇದಿದೆ. ಅದು ಗೊತ್ತಿಲ್ಲ ನಂಗೆ ನಿಜನೋ ಇಲ್ಲ. ಪ್ರತಿ ವರ್ಷ ನಿಜ ಆಗಿದೆ ಕೂಡ. ಫ್ರಮ್ ಪಾಸ್ಟ್ 4 years ನಾನು ಅಬ್ಸರ್ವ್ ಮಾಡಿದಂಗೆ ಸಂಕ್ರಾಂತಿ ಆದ್ಮೇಲೆ ಫುಲ್ ಬಿಸಿಲೇ ಇರುತ್ತೆ. ಸೊ ಈ ವರ್ಷನೂ ನಂಗೆ ಬಿಸಿಲು ಬಂದ್ರೆ ಒಂಥರ ಖುಷಿಗೆ, ಬಿಕಾಸ್ ನಂಗೆ ಈ ಕ್ಲೌಡಿ ವಿಂಡಿ ಕ್ಲೈಮೇಟ್ ಎಲ್ಲ ನಂಗೆ ಇಷ್ಟ ಆಗಲ್ಲ ಅಷ್ಟೊಂದೆಲ್ಲ. ಒಂಥರ ನಂಗೆ ಸೈನಸೈಟಿಸ್ ಇದೆಯಲ್ಲ, ಸೊ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇವತ್ತಿಂದ ಫುಲ್ ಬಿಸಿಲೇ ಇರುತ್ತೆ. ನಾನದು ಸಿಕ್ಕಾಬಡೆ ಖುಷಿಯಾಗಿದ್ದೀನಿ. ಆಮೇಲೆ ಸಮ್ಮರ್ ಬೇರೆ ಇನ್ನೂ ಹತ್ರ ಬರ್ತಿದೆ. ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಜಾಸ್ತಿ ಸ್ಪ್ರಿಂಗ್ ಇಷ್ಟ ಆಗೈತೆ. ನಿಮಗೂ ಸ್ಪ್ರಿಂಗ್ ಇಷ್ಟ ಅಂದರೆ ಕಮೆಂಟ್ ಮಾಡಿ, ಓಕೆ? ಅಲ್ಲ ಯಾವ ಸೀಸನ್ ಇಷ್ಟ ಅಂದ್ರೂ ಕಮೆಂಟ್ ಮಾಡಿ, ಓಕೆ? ಸರಿ ಬನ್ನಿ, ಇದನ್ನು ರೆಡಿ ಮಾಡುವ. ನೀಟಾಗಿ ರೆಡಿ ಮಾಡಿ ಅಸ್ಥೆಟಿಕಲ್ಲಿ. ಆಮೇಲೆ ಒಂದು ರೀಲ್ ಅಪ್ಲೋಡ್ ಮಾಡ್ತೀನಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ, ಲಿಕ್ಕಿ ರಚ್ಚು 1428. ಅಲ್ಲೋಗಿ ನೋಡಿ, ಓಕೆನಾ? ಥ್ಯಾಂಕ್ ಯು ಗೈಸ್. ಒಲೆ ಉರಿತಾ ಐತೆ ಫೈನಲಿ. ಇದನ್ನ ಇವ್ರು ಹಾಕಿದಾರಂತ ಆಬ್ವಿಯಸ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು. ಇವ್ರು ಹಾಕಿಲ್ಲ ಅಂತ. ಹಾಕಿದಾರಲ್ಲ ಯಾರನ್ನ ಅನ್ಕೊಂಡ್ರೆ ಎಲ್ಲ ಸುಳ್ಳು ಗೈಸ್. ಇದೊಂದಿದೆ ಅಲ್ವಾ, ಇದರಿಂದ ಹಾಕಿರೋದು.
ಅವ್ರಿಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಇವಾಗ. ಅನ್ಕೋಬೇಡಿ ನೀನು ಹಾಕ್ಬೋದಲ್ಲ ಅಷ್ಟಿದ್ರೆ ಅಂತ ನಂಗೆ ಹಾಕಕ್ ಬರ. ಓನಮ್ಮ ಏನು ಗಾಳಿಪಟ ಸಿಗಾಕೊಂಡೈತೆ. ಇವನಿಗೆ ಮಾಡು ಅಂದ್ರೆ ಅನ್ವಿತಾ ಇದ್ರೆ ನಾನು ಇವ್ನು ಕೇಳ್ತಾನೆ ಇರ್ಲಿಲ್ಲ ಗೈಸ್. ಅನ್ವಿತಾ ಇಲ್ಲ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಅವ್ನು ಮಾಡೋಕ್ಕೂ ಕಷ್ಟಗಳಾಗ್ಬಿಟ್ಟೈತೆ. ಯಾವಾಗಲೂ ಗಾಳಿಪಟ ಅನ್ಕೊಂಡು ಅದನ್ನ ಫಸ್ಟ್ ಬಿಸಾಕ್ತೀನಿ ನಾನು. ಓ ಎಂಜಾಯ್ಮೆಂಟ್ ಫಸ್ಟ್ ಗಾಡ್ ಸೆಕೆಂಡ್ ಅಂತೆ. ಆಯ್ತಾಯ್ತೆ ಹೊಗೆ ಪಕ್ಕ. ಮಗ್ನೆ ಆ ಸ್ಟವ್ ಸ್ಟ್ಯಾಂಡ್ ಎತ್ತ ಮೇಲೆ ಇಕ್ಕಿದ್ದೀನಿ ನೋಡೋದೆ. ಅದೇ ಗೈಸ್. ಒಂದ್ಸತಿ 2 ಸತಿ ಕಳ್ಸೋದ್ ಕೆಳಗಡೆ ಓಕೆ, ಎಲ್ಲಾರನು 5 ಸತಿ ಕಳ್ಸೋದು. ಒಂದ್ಸತಿಗೆ ಏನು ನೆನಪಿರಲ್ಲ ನಮ್ಮಮ್ಮಗೆ. ಜಗಳಾಡೋದಷ್ಟೇ ಮೂರ್ತಿ ಗಟ್ಟಾಕೊಂಡು. ನಿಮ್ಮಮ್ಮಗೆ ಹೇಳೋ ಗೊತ್ತಿರ್ತೈತೆ. ಹಾಸ ಮಾಡ್ಬಿಟ್ಟು ಅವ್ಳಿಗೆ ನಾನು ಮೈಕ್ ಬಾಕ್ಸ್ ತಗೊಂಬಂದ್ಬಿಟ್ಟು ಒಳ್ಳೇದಾಗ್ಲಿ. ತಿಂದ ಹ್ಯಾಪಿ ಬರ್ಡೇ. ಅದ್ರೊಳಗಡೆ ಯಾರಿದ್ದಾರೆ ನೋಡು. ಯಾರದು? ಏನಕ್ಕೆ ನಾನು ಇನ್ನೇನು ಹಾಕೊಂಡಿದ್ದೀನಿ? ಎಲ್ಲ ಬೆಲ್ಲ ಕೊಡು ಹಚ್ಚಿರೋ ಅಂತೆ ಕಾಮಿಡಿ ಗೈಸ್. ಅದು ಉಕ್ಲಿ ಅಂತ ಅವಾಗಿಂದ ಕಾಯ್ತಾ ಇದ್ದೀನಿ ನಾನು. ಅದನ್ನ ಬ್ಲಾಗಲ್ಲಿ ತೋರ್ಸೋದ ಇಲ್ಲ ವಿಡಿಯೋ ಮಾಡಾಕದ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಇನ್ನು ಎಷ್ಟಾಗ್ತೈತ ಉಕ್ಕಕ್ಕೆ? ಅಲ್ಲ ಗೊತ್ತಿಲ್ಲ ಅಲ್ಲ, ಜನರಲ್ಲ ಕೇಳ್ದೆ. ಅಮ್ಮ ಕೂದಲು ಚೆನ್ನಾಗೈತಾ, ನನ್ ಕೂದಲು ಚೆನ್ನಾಗೈತಾ ಕಮೆಂಟ್ ಮಾಡಿ. ನಮ್ಮಮ್ಮ ಕೂದಲು ವರ್ಸ್ಟ್ ಕೂದ್ಲಿಂದ ವರ್ಲ್ಡ್. ನಮ್ಮಮ್ಮದು ಮತ್ತೆ ಭಾವನದು ಸೇಮ್. ಎಮ್ಮೆ ಬಾಲ ಅಲ್ಲಿ ಇರೋ ಕೂದ್ಲು. ಓಹೋ ಇದು ಓವರ್ ಪ್ರೋ ಡವ್. ಇದು ಓವರ್ ಪ್ರೋ ಡವ್ ಗೈಸ್. ಡವ್ ರಾಜ ಹೋಗಂತ ದೊಡ್ಡಮ್ಮ ನೋಡೋಣಮ್ಮ. ಗಾಳಿ ಅಂದ್ರೆ ಆಫೇ ಆಗೋಯ್ತು. ಚಪ್ಪಾಲೆ ನನಗೆ ಹಾಗಾಗ್ಬಿಡ್ತಿಲಿತ್ತಿ ಬಟ್ಟೆ ಒಣಗಾಕೋರೆ ಗೈಸ್. ಏನ್ ಮಾಡೋಣ? ಹೋಗಿ ಅಂಡರ್ಸ್ಟ್ಯಾಂಡ್. ದುಕ್ಕಲ್ಲ ನಾವು ಬಿಡಲ್ಲ. ಗಾಳಿ ಗೈಸ್ ಏನ್ ಮಾಡೋದು? ಎಲ್ಲ ಹಾರ್ಕೊಂಡು ಹೋಗ್ತಾ ಇದೆ. ಏನ ಬರಲ್ಲೇನಾ? ಗಾಡ್ ಸ್ವಲ್ಪ ನೀರಿಡ್ಸಿದ. ಸಬ್ಸ್ಕ್ರೈಬರ್ಸ್ ಕೊಡಿ ಅಮ್ಮ. ಗುಂಡ ಇನ್ನು ಆಗ್ಬೇಕು. ಇನ್ನು ಬರ್ಬೇಕು. ಇವ್ರಗಳ ಜೊತೆ ಅದು ಟೆಸ್ಟ್ ಮಾಡುತ್ತೆ. ಹೋಗ್ತಾ ಇತ್ತು ನಾನು ಕ್ಯಾಮ್ರಾ ಇಕ್ಕಿದ್ರೆ ಹೋಗ್ತಾ ಇತ್ತು ಅಷ್ಟೇ. ಕ್ಯಾಮ್ರಾ ಇಕ್ಕಲ್ದೆ ಹೋಗ್ತಾ ಇಲ್ಲ ಗೈಸ್. ಗೈಸ್ ಫೈನಲಿ ಒಂದ್ ಚೂರ್ ಆದ್ರೂ ಹೋಗ್ತಲ್ಲ ಮ್ಯಾಪ್ ಫಾರ್ ದಟ್ ಅಷ್ಟೇ. ಜಾಸ್ತಿ ಏನ್ ಮಾಡಕ್ಕಾಗಲ್ಲ. ಎಸ್ ಇವಾಗ ಇದಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿ ಕೆಳಗಡೆ ನೋಡ್ಕೊಂಡ್ ಬಂದವ್ರೆ. ಆಮೇಲೆ ಬೆಲ್ಲ ಹಾಕಿದ್ದಾರೆ ಆಸ್ ಯು ನೋ. ಸೊ ನೋಡ ಇವಾಗ ಜಸ್ಟ್ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಇದು ವಡೆ ಹೋಟ್ಲಿಂದ ತರಿಸಿತ್ತು ಗೆಣಸು. ಬಟ್ ನನಗೆ ಸ್ವೀಟ್ ಪೊಟ್ಯಾಟೊ ಎಲ್ಲ ಇಷ್ಟ ಆಗಲ್ಲ. ಕಡ್ಲೆಕಾಯಿನೂ ಅಷ್ಟು ತಿನ್ನಲ್ಲ. ಸೊ ಇವಾಗ ತಿನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರೋ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಕ್ಲೀನ್ ಮಾಡ್ಬೇಕು ಫಸ್ಟು.
ಎಷ್ಟು ನಮ್ಮದು ಕಟ್ಟಾಗಿ ಬಿದ್ದೋಗ್ಬಿಡ್ತು. ಬಟ್ ಇಟ್ಸ್ ಓಕೆ, ಅಟ್ಲೀಸ್ಟ್ ನಾವು ಎಂಜಾಯ್ ಮಾಡಿದ್ರಲ್ಲ ಎಷ್ಟೋ ದಿವಸ ಆದಮೇಲೆ. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಂದು ಕೈಟ್ನ ಆರಿಸಿರೋದು ನಾನು ಆರಿಸಿಲ್ಲ, ನೋಡಿರೋದು. ಕ್ರೇಜಿ ಗೈಸ್. ಈ ಥರ ಎಲ್ಲ ನೀವು ಆದಷ್ಟು ಆಚೆ ಬಂದು ಎಂಜಾಯ್ ಮಾಡಿ. ಏನಕ್ಕೆ ಹಿಂಗೆ ಮಾಡಿದೆ? ಏನಕ್ಕೆ ಕಿತ್ಕೊಂಡು ಹೋದೆ? ಯಾಕೆ ಆ ಥರ ಮಾಡಿದೆ? ನೋಡು ನಿನ್ನ ಕೈಯೆಲ್ಲ ಇದೆ ದಾರ, ಗಾಳಿಪಟ ಹೋಯ್ತು ನೋಡಿ. ಇದನ್ನ ಹೊಡೆದಾಕೋ. ನನ್ನ ಹತ್ರ ಮಾತಾಡ್ಬಿಡಲಿದ್ದೀನಿ ನೀನು, ಅರ್ಥ ಆಯ್ತಾ? ಏನು ಮುಖ ಮಾಡ್ಕೊಂಬಿಟ್ರೆ ಕೇಳೋದು ಅರ್ಥ ಆಗ್ತಾ ಇಲ್ವಾ? ಏನಕ್ಕೆ ಮಾಡಿದೆ ಹಂಗೆ? ಇವಾಗ ನಿಮ್ಮ ಅಪ್ಪನ ಕೈಲಿ ಐತೆ, ಬಾ ಹೊಡಿತೈತಿ ಇವಾಗ. ಬಾ, ನಿಮ್ಮ ಅಪ್ಪ ಕರೀತವ್ರೆ. ಇಲ್ಲಿ ಹಾಂ. ಸುಮ್ಮನೆ ಹೇಳ್ದೆ ನಾನು. ಎಲ್ಲೋದವನು ಅಳ್ತಾವ. ಸರಿ ಗೈಸ್, ಇವಾಗ ಆಯ್ತು ಎಲ್ಲ, ಮನೆಗೆ ಹೋಗೋಣ ಬನ್ನಿ. ಆಮೇಲೆ ದೇವಸ್ಥಾನಗೆಲ್ಲ ಹೋಗೋದಿಲ್ಲ, ತೋರಿಸ್ತೀನಿ ನಿಮ್ಗೂ. ದೇವ್ ಇಸ್ ಗೋಯಿಂಗ್ ಬ್ಯಾಕ್ ಟು ಹಿಸ್ ಹೋಮ್. ಖುಷಿನಾ ನಿಂಗೆ ಅಂತೆ? ಬಾಯ್ ಮಾಡು ಸುಕು. ಬಾಯ್. ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಅಯ್ಯ ಬರ್ತಾ ಇಲ್ಲ. ಏನಕ್ಕಂತ ರೀಸನ್ ಬೇಕಂದ್ರೆ ನನ್ಗೆ ಹೇಳಿ, ನಾನು ಹೇಳ್ತೀನಿ ತಾನೇ. ಹಂಗೆಲ್ಲ ಮಾಡಬಾರ್ದು. ಓಕೆ, ಲೆಟ್ಸ್ ಗೋ. ಏನೇ ವ್ಲಾಗಲ್ಲಿ ಕಾಣಿಸ್ಕೊಂತ ಇಲ್ಲ. ಏನು ಸಮಾಚಾರ? ಎಲ್ಲೋಗ್ಬಿಟ್ಟಿದೆ? ಎಲ್ಲ ಹೋಗ್ಬಿಟ್ಟವಳಮ್ಮ ಅವಳು. ಕೆಲಸ ಆಯ್ತಾ? ಯಾಕೆ ರಜೆ ಕೊಟ್ಟಿಲ್ವಾ? ಗೈಸ್, ಈಗ ಜಸ್ಟ್ ದರ್ಶನ ಆಯಿತು. ಸೊ ಸಕ್ಕದಾಗಿತ್ತು. ಪೊಂಗಲ್ ಕೊಟ್ಟವ್ರು ಗೈಸ್. ಅನ್ವಿತಾ ಪೊಂಗಲ್ ಅವ್ರ ಕಡೆ ಉತ್ತರ ಕರ್ನಾಟಕ ಸ್ಟೈಲ್ ಬೇರೆ ಮಾಡ್ತಾರೆ. ಆಮೇಲೆ ಇಲ್ಲೆಲ್ಲ ನಾನು ಮೈಕ್ ಹಾಕೊಂಡು ಬರೋಕ್ಕಾಗಿಲ್ಲ. ಓಕೆನಾ? ಸೊ ನೆಕ್ಸ್ಟು ಕ್ಲಿಪ್ ಬಂದ್ಬಿಟ್ಟು ಫುಲ್ ನಿಮ್ಮ ಫೇವ್ರೇಟ್ ಇರುತ್ತೆ. ಐ ಮೀನ್ ಚಿಕ್ಕ ಮಕ್ಳಿಗೆ ಅಭ್ಯಾಸ ನೋಡ್ತಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಟ್ರೈಲರಲ್ಲಿ ನೋಡಿರ್ತೀರಲ್ಲ, ಇಲ್ಲಿ ಬೆಂಕಿ ಎಲ್ಲ ಇದು ಮಾಡ್ತಾರೆ ಗೈಸ್. ಸೊ ಬಾವನ ಆರ್ಬೋದು ಮೋಸ್ಟ್ಲಿ. ನಾನು ಟ್ರೈ ಮಾಡ್ತೀನಿ, ಬಟ್ ಅನ್ವಿತಾ ಬಿಡಲ್ಲ. ಸೊ ಲೆಟ್ಸ್ ಸಿ ಹೆಂಗೋಗುತ್ತೆ ಹಂಗೆ. ಅವಳಿಗೆ ಹೇಳೋದು ಅಷ್ಟ ಆಗುತ್ತೆ. ಸರಿ ಗೈಸ್, ನೆಕ್ಸ್ಟ್ ಅದು ತೋರಿಸ್ತೀನಿ. ಆದರೆ ನಾನು ಎಗ್ರಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಐ ಆಮ್ ಆ್ಯಕ್ಚುಲಿ ರಿಯಲಿ ಟಯರ್ಡ್. ದಟ್ಸ್ ಓಕೆ. ಲಾಸ್ಟ್ ಪಾರ್ಟ್ ಆಫ್ ದ ಡೇ ಇವತ್ತು. ಸೊ ಈ ಮೈಕ್ ತರಬೇಕಿತ್ತು. ಶಿಟ್, ಏನು ಮಾತಾಡಲ್ಲ. ಸುಮ್ಮನೆ ಆ ಕ್ಲಿಪ್ಸ್ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ನಾನು ನನ್ನ ಫ್ರೆಂಡ್ಸ್ ಇವಳು 3 ಜನ ಹೋಗ್ತಾ ಇದ್ದೀರಿ. ನಮ್ಮ ಏರಿಯಾದಲ್ಲಿ ಮಾಡ್ತಿದ್ದಾರೆ ಈ ಥರ. ಸಕ್ಕದಾಗಿರುತ್ತೆ ಗೈಸ್. ನಾನು ಒಂದು ವರ್ಷನೂ ಮಿಸ್ ಮಾಡ್ದಿರೋ ಹೋಗಿದ್ದೀನಿ. ಸೊ ದೇವ್ರು ಈ ವರ್ಷನ ಅವಕಾಶ ಕೊಟ್ಟಿದ್ದಾರೆ. ಲೆಟ್ಸ್ ಗೋ. ಅಕ್ಕ ಇವಳು ಫಸ್ಟ್ ಟೈಮ್ ಅಲ್ವಾ ನೋಡಿರೋದಿಲ್ಲಿ. ಏನಂತ ಕೇಳ್ತಾಳೆ ಗೊತ್ತಾ? ಏನಕ್ಕೆ ಇವೆಲ್ಲ ಮಾಡ್ತಾವ್ರೆ ಅಂತ ಕೇಳ್ತಾಳೆ. ಹೇಳಿ, ನೀನ್ ಏನಕ್ಕೆ ಮಾಡ್ತಾವ್ರೆ? ಸಂಕ್ರಾಂತಿಗೆ ಮಾಡ್ತಾವ್ರೆ. ಎಸ್, ಪ್ರತಿ ವರ್ಷ ಮಾಡ್ತಾರೆ ಗೈಸ್. ಎಂಟರ್ಟೈನ್ಮೆಂಟ್ ಅಷ್ಟೇ. ತಾತ ಮಾಡ್ತಾವ್ರೆ. ಕ್ರೇಜಿ. ತಾತ ಎಗ್ರಿಸ್ಬಿಡೋರು ಬರಕ್ಕೆ ಹೇಳಿ. ಇಲ್ಲಿ ಅವಳು ಒಬ್ಬಳೇ ಇದ್ದಾಳೆ. ಅವಳು ಬರಲ್ಲ. ನೋಡು ತಾತ ನೋಡಕ್ಕ. ಯಾಕೆ ಬರಲ್ಲ ಅವಳು? ನಂಗೆ ಹೆಂಗ್ ಗೊತ್ತ? ಅವಳು ಅಲ್ಲಿ ಅವ್ರ ಆಂಟಿ ಎಲ್ಲ ಅವ್ರೆ, ಅದಕ್ಕೆ ಅನ್ಸುತ್ತೆ. ಹೌದಾ? ಬಿಡು ಅಲ್ಲಿ. ಅಂಟ್ಕೊಂಡ್ಬರ್ತೈತಾ? ಇಲ್ಲ ಆರೋಯ್ತಿ. ಆರೋಯ್ತಾ? ಆದ್ರೆ ಅವ್ನ ಟೈರ್ ಪೂರ್ತಿ ಅಟ್ಕೊಂಡ್ಬಿಡ್ತಾರೆ. ಟೂ ವೀಲರ್ ಪಾಪ.
ಗೈಸ್ ನಾನಂತೂ ಎಂಜಾಯ್ ಮಾಡಿದೆ, ಬಟ್ ಅಷ್ಟು ಎಂಜಾಯ್ ಮಾಡಿಲ್ಲ ಬಿಕಾಸ್ ಸೇಫ್ಟಿ ಈಸ್ ರಿಯಲಿ ಇಂಪಾರ್ಟೆಂಟ್. ನೀವು ನೋಡಿದಂಗೆ ಬಸ್ಸಿಗೆ ಅದನ್ನು ಹಾಕಿದ್ನಲ್ಲ, ಬಸ್ಗೆ ಪ್ಲಸ್ ಆ ಹುಡುಗ ಯಾರಿಗೋ ಸ್ಕೂಟಿಗೆ ಎಲ್ಲ ಬೆಂಕಿ ತಾಗ್ತಾಯಿತ್ತು. ಲಿಟ್ರಲಿ ಏನಾದರೂ ಆಗಿಬಿಟ್ರೆ ಅವಾಗ ಯಾರು ಜವಾಬ್ದಾರಿ ಗೈಸ್? ನಾವೇನೇ ಎಂಜಾಯ್ಮೆಂಟ್ಗೆ ಇದಕ್ಕೆ ಮಾಡ್ತೀರಿ. ಹಾನೆಸ್ಟಾಗಿ ಹೇಳ್ಬೇಕಾದ್ರೆ ಎಂಜಾಯ್ಮೆಂಟ್ಗೆ ಅವ್ರು ಮಾಡ್ತಾಯಿದ್ದಿತ್ತು. ಬಟ್ ನಾನೇನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಅಟ್ಲೀಸ್ಟ್ ಒಂದು ಬ್ಯಾರಿಯರ್ಸ್ ಹಾಕಿ ಅಲ್ಲಿ ರೋಡ್ ಬ್ಲಾಕ್ ಮಾಡ್ತಾರಲ್ಲ ಆ ಥರ ಬ್ಲಾಕ್ ಮಾಡಿ ಬೇರೆ ವೇ ಹೇಳಿದ್ರೆ ಅವಾಗ ಆರಾಮಾಗಿ ಯಾರಿಗೂ ತಾಗ್ದಿರ ಆರಾಮಾಗಿ ಮಾಡ್ಕೊಂಡಿರ್ಬೋದು ಅಲ್ವಾ. ಸುಮ್ಮನೆ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗೋದು ಯಾಕೆ ಅಂತ ನನ್ನ ಅನಿಸಿಕೆ ಅನಿಸ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಆ ಥರ ಅವ್ರ ಸ್ಕೂಟಿಗಾಗಲಿ ಬಸ್ಸಿಗಾಗಲಿ ಇಕ್ಕಿದ್ರೆ. ಏನು ಪೆಟ್ರೋಲು ಏನು ಆಟನಾ? ಲೈಕ್ ಅದೇನು ಕೆಮಿಸ್ಟ್ರಿ ನಾಲೆಜ್ ಏನು ಬೇಕಾಗಿಲ್ಲ ಅದಕ್ಕೆ ಅಲ್ವಾ. ಲೈಕ್ ದಟ್ ಈಸ್ ಕಾಮನ್ ಸೆನ್ಸ್, ರಿಯಲಿ ವೆರಿ ಕಾಮನ್ ಸೆನ್ಸ್. ಈವನ್ ಮಕ್ಳಿಗೂ ಕೂಡ ಗೊತ್ತಾಗುತ್ತೆ ತಾಗಿದ್ರೆ ಹೆಂಗಿರುತ್ತೆ ಅಂತ. ಇಟ್ ವಾಸ್ ರಿಯಲಿ ನಾಟ್ ಅಪ್ರಿಷಿಯೇಟಬಲ್. ಓಕೆ, ನೀವು ಮಾಡ್ತಿರೋದು ಓಕೆ, ಅದನ್ನು ನೀವು ಬಲ ಪ್ರದರ್ಶನ ಓಕೆ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್, ವೆರಿ ಗುಡ್. ಬಟ್ ಒಬ್ಬರನ್ನ ಹಾಳು ಮಾಡೋಂಥದ್ದು ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಲಿಟ್ರಲಿ ಅಲ್ಲಿರೋ ಮಾಡಿಬಿಟ್ಟು ನಗೀತಿದ್ದಾರೆ. ಬೈ ನಂಗೆ ಅದೇ ಶಾಕ್ ಆಯಿತು. ಲೈಕ್ ರಿಗ್ರೆಟ್ ಫೀಲಿಂಗೇ ಅನ್ನೋದಿಲ್ವಾ? ಯಾರ ಜೀವದ ಜೊತೆ ಆಟ ಆಡೋಷ್ಟು ದೇವ್ರ ರೈಟ್ಸ್ ಯಾರಿಗೂ ಕೊಟ್ಟಿಲ್ಲ. ಅಪ್ಪ ಅಮ್ಮ ಕಷ್ಟಪಟ್ಟು ಸಾಕಿರ್ತಾರೆ. ಒಬ್ರು ಕನಸಿರುತ್ತೆ ಬಸ್, ಒಬ್ಬ ವೆಹಿಕಲ್ ಇಸ್ ಎಮೋಷನ್. ಎಲ್ಲರಿಗೂ ಸರಿ, ಇವಾಗ ಅನ್ಬೋದು ಹುಡುಗರಿಗಷ್ಟೇ ಬೈಕ್ ಎಮೋಷನ್, ಪ್ಲೀಸ್ ಅದು ಎಲ್ಲರಿಗೂ ಎಮೋಷನ್ನೇ. ನಮ್ಮ ಅಪ್ಪ ಅಮ್ಮ ಕೊಡ್ಸಿರೋದು ನನ್ನ ದುಡ್ಡಲ್ಲಿ ನಾನು ತೊಗೊಂಡಿದ್ದೀನಿ, ನನಗೂ ಇವಾಗ ನಮ್ಮ ಅಣ್ಣ ಕೊಟ್ಟಿರೋದು, ನನ್ನ ಮಿಸ್ಟ್ರ ಮೇಲೆ ತುಂಬ ಎಮೋಷನ್ಸ್ ಇದೆ, ತುಂಬ ಅಟ್ಯಾಚ್ಮೆಂಟ್ ಇದೆ. ಅದು ಇರುತ್ತೆ. ದಯವಿಟ್ಟು ಯಾರಿಗೂ ಹರ್ಟ್ ಆಗಿಲ್ಲ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ದೇವ್ರ ದಯ, ಸಂಕ್ರಾಂತಿ ದೇವ್ರ ದಯ, ಡೆಫಿನೆಟ್ಲಿ ವೆಲ್ ಗುಡ್. ಆಗಿದ್ರೆ ಅಂತ ಸಿಕ್ಕಾಪಟ್ಟೆ ನನಗೊಂಥರ ಗೊಂದಲ ಆಯಿತು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನಿಸ್ತು, ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಸೊ ಹೋಪ್ಫುಲಿ ನೀವೆಲ್ಲಾದರೂ ಎಂಜಾಯ್ ಮಾಡಿರ್ತೀರ. ಅದು ಒಂದು ಘಟನೆಗೆ ಐ ಆಮ್ ರಿಯಲಿ ವೆರಿ ಸಾರಿ. ಆ್ಯಂಡ್ ಇಫ್ ಇನ್ ಕೇಸ್ ಯಾರಾದರೂ ಅಲ್ಲಿ ನಡೆಸ್ತಾ ಇರೋ ಮೇನ್ ಪರ್ಸನ್ ಇಫ್ ಇನ್ ಕೇಸ್ ನೋಡ್ತಾ ಇದೆ, ದಯವಿಟ್ಟು ಸರ್ ಆರ್ ಮೇಡಮ್ ನೆಕ್ಸ್ಟ್ ಟೈಮ್ ಬ್ಯಾರಿಯರ್ಸ್ ಹಾಕಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್, ಕನ್ವೀನಿಯೆಂಟ್. ಆ್ಯಂಡ್ ನೋಡೋಕ್ಕೂ ತುಂಬ ಮಕ್ಕಳು ಚೆನ್ನಾಗಿ ನಮಗೆ ಇಷ್ಟಪಟ್ಟು ನೋಡ್ತಾರೆ, ಏನೂ ನಮ್ಗೆ ಭಯ ಅನ್ನೋದಿರಲ್ಲ. ಓಕೆ ಸೊ ಇವಾಗ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಿಮಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ನಾವು ಎಲ್ಲೂ ಬೆಲ್ಲ ತಿಂದ್ಬಿಟ್ಟು ಒಳ್ಳೆ ಮಾತಾಡೋಣ. ಆಮೇಲೆ ಎಲ್ಲರಿಗೂ ಆದಷ್ಟು ಒಳ್ಳೆಯದಂಚನ ಮಾತುಗಳಿಂದ ಆಗಲಿ, ನಡವಳಿಕೆಯಿಂದ ಆಗಲಿ, ಏನೇಂದಾಗಲಿ ಒಬ್ಬರಿಗೆ ಕೆಟ್ಟದಾಗೋದು ಬೇಡ. ಎಲ್ಲ ಲೈಫೆಲ್ಲ ಸ್ವೀಟಾಗಿರಲಿ, ಲೈಫ್ ಪೂರ್ತಿ ಸಿಹಿಯಾಗಿರಲಿ ಅಂತ ನಾನು ನಿಮಗೆ, ಎಸ್ಪೆಷಲಿ ಆರೋಗ್ಯದಲ್ಲಿ ಸಿಹಿಯಾಗಿ ಎಲ್ಲರಿಗೂ ಕೊಡಪ್ಪ ದೇವರೇ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಲ್ಲಿ ಗಂಟ ನಾನು ವ್ಲಾಗ್ ನೋಡಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಮ್ಮೆ ಕಂಟೆಂಟ್ಸಲ್ಲಿ ಬರ್ತಾ ಇರ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ವೆರಿ ಮಚ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ ಕ್ಲಿಕ್ ಮಾಡಿ ಗೈಸ್, ನನಗೆ ಯಾವುದೇ ವ್ಲಾಗ್